ಇಲ್ಲ ಅನ್ನೋ ಸ್ಥಿತಿ ಒಳಗೆ ಡಿ ಕೆ ಶಿ ಅವರಿದ್ದಾರೆ. ಅದಕ್ಕೆ ಕಾರಣವೂ ಅದು. ಯಾಕಂತಂದ್ರೆ ಡಿ ಕೆ ಶಿ ಅವರ ವಿರೋಧವಾಗಿ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಭಾಳಷ್ಟು ದೂರ ಸರಿದಿದ್ದಾರೆ. ಯಾಕಂದ್ರೆ ನಿರಂತರವಾಗಿ ಮೇಲಿಂದ ಮೇಲೆ ನನ್ನ ಸಿ ಎಂ ಮಾಡ್ರಿ, ಸಿ ಎಂ 2.5 ವರ್ಷ, ಸಿ ಎಂ 2.5 ವರ್ಷ ನಿರಂತರವಾಗಿ ಬಂದಂಥದ್ದು ಕಿರಿಕಿರಿ. ಸಹಜವಾಗಿ ಸಿದ್ದರಾಮಯ್ಯನವರಂತೆ 5 ವರ್ಷ ಆಳಬೇಕು, ಆಗಬೇಕಂತೇಳಿ ಮೊದಲು ಹೇಳ್ಕೊತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರಲ್ಲಿ ನಾವು ಆಗಬೇಕು, ನಾನು ಆಗಬೇಕು ಅನ್ನೋಂಥ ವಿಚಾರ ಬಂದಿದ್ದಕ್ಕಾಗಿ ಡಿ ಕೆ ಶಿ ಅವರಲ್ಲೇ ಅದರಿಂದಾಗಿ ಸಹಜವಾಗಿ ಸಿದ್ದರಾಮಯ್ಯನವರು ಬಿಡಬಾರದಪ್ಪ ಅನ್ನೋಂಥ ಮಾತು ಬಂದುಬಿಟ್ಟದ. ಈ ಬಿಡಬಾರ್ದು ಹಿಡ್ಕೋಬಾರ್ದು ಅನ್ನೋದು ಏನು ನಡೆಯುತ್ತೆ ಇಬ್ಬರು ಮಧ್ಯೆಲ್ಲ, ಇದು ನಾಳೆ ಕರ್ನಾಟಕದ ಕಾಂಗ್ರೆಸ್ನ ದೊಡ್ಡ ಹೊಡೆದು ಕೊಟ್ಟರು ಕೊಡ್ಬೋದು. ಸರ್, ಈ ಒಂದು ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ತಾನೊಬ್ಬ ಹಿರಿಯ ತಲೆ ಅಂತ ಹೇಳ್ಕೊಂಡ್ಬಿಟ್ಟು ಮುಂದಿನ ಪೀಳಿಗೆಗೆ ಒಂದು ಸ್ವಲ್ಪ ಆಸ್ಪದ ಮಾಡಿಕೊಡ್ಬೇಕು ಅಂತ ಅನ್ಸಲ್ವಾ ನಿಮಗೆ? ಅನ್ನಿಸ್ತದಿಲ್ಲ ಅಂತಲ್ಲ, ಆದರೆ ಮೂಲತಃ ಅವರು ಮುಖ್ಯಮಂತ್ರಿ ಆಗೋಣಂಥ ಒಂದು ಮಹತ್ವಾಕಾಂಕ್ಷೆ ಜೆ ಎಚ್ ಪಟೇಲ್ ಇವ್ರಿಗಿಂತ ಭಾಳ ದೊಡ್ಡ ವಯಸ್ಸಿನಲ್ಲ. ಆ ಸಂದರ್ಭದಿಂದ ಮತ್ತು ದೇವೇಗೌಡರನ್ನು ಬಿಟ್ಟು ಬಂದಿದ್ದ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದಕ್ಕಾಗಿ ಆ ಜೆ ಡಿ ಎಸ್ ಪಕ್ಷನೂ ಇವತ್ತು ಯಾವ ಹಂತಕ್ಕೆ ಬಂದದ್ದು ನಾವು ನೀವು ನೋಡ್ತಾ ಇದ್ದೀವಿ. ಅವರು ದೇವೇಗೌಡರು ಸಹ ಸಂದರ್ಭ ತಪ್ಪು ಮಾಡಿದರು. ತಮ್ಮ ಮಗನ ಸೇಮನ ಮಾಡಿ ಇವ್ರು ಹೊರಗೆ ಹೋಗಂಗೆ ಹಾದಿ ಮಾಡಿಕೊಟ್ರು, ಐದು ಮೂಮೆಂಟ್ ಮಾಡಿದ್ರು, ಏನೇನೋ ಮಾಡಿದರು. ಮತ್ತು ಇದೆಲ್ಲ ಮಾಡ್ಕೊಂಡ್ಬಂದಂಥವ್ರಿಗೆ ಇನ್ನೂ ಅವ್ರ ಮತ್ತೆ ಇನ್ನೊಂದು ಆಸೆ ಇತ್ತು ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಅವ್ರ ಮಗ ಇದ್ರೆ ಬಿಟ್ಟು ಕೊಡ್ತಿದ್ರು, ಅವ್ರ ಮಗನ ರೆಡಿ ಮಾಡಿ. ಯಾಕೆ ಕುಟುಂಬ ರಾಜಕಾರಣ ಇರ್ತಲ್ಲಿ ಎಲ್ಲರಿಗೂ ಇರೋದನ್ನ ಆ ದಿಶೆಯಲ್ಲಿ ಅವ್ರ ಮಗ ಬಿಡೋ ಸಲುವಾಗಿ ಮಾಡ್ಬೋದಿತ್ತು. ಇವತ್ತು ಹಂಗಿಲ್ಲ. ನಾ ಬಿಟ್ಟು ಹೋದ ನಂತರ ಯಾರಿಲ್ಲ. ಯತೀಂದ್ರ ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು, ಮತ್ತೆ ಆಗಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆ ಮನುಷ್ಯ ಅಲ್ಲ. ಹೀಗಾಗಿ ಇದ್ದಷ್ಟು ನಾನಾ ಸಿ ಎಂ ಆಗಿರ್ಬೇಕು ಅನ್ನೋಂಥ ಒಂದು ಪ್ರಬಲವಾದ ಮಹತ್ವಾಕಾಂಕ್ಷೆ ಸಿದ್ದರಾಮಯ್ಯ ಇದ್ದಂಗೆ ಕಾಣ್ತದೆ. ಆದರೆ ಇತ್ತೀಚೆಗೆ ಅವ್ರ ಮಿತ್ರರಾದಂಥ ನಮ್ಮ ವಿಶ್ವನಾಥ್ ಅವರು ನಾಳೆ ಒಂದು ವೇಳೆ ಅವರು ನೀವು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸೋದಾದ್ರೆ ಕಾಂಗ್ರೆಸ್ ಬಾಗಿಲ ಮುಚ್ಚಿ ಹೋಗ್ತಾರೋ ಅನ್ನೋ. ಅಂದರೆ ನಾನೇನಕ್ಕೆ ಕೇಳ್ತಿದ್ದೀನಪ್ಪ ಅಂತಂದರೆ ಇವಾಗ ಅವ್ರದ್ದು ಸಿ ಎಂ 2.5 ವರ್ಷ ಮುಗಿದು ಹೋಗ್ತಾ ಇದೆ, ನೀವು ಮುಗಿಸ್ಬೇಕು, ನೀವು ಇಳಿಬೇಕು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಬಣದಲ್ಲಿ. ಅದೇ ರೀತಿ ಇವಾಗ RSS ಗುಲ್ ಎಬ್ಬಿಸ್ಬಿಟ್ಟಿದ್ದಾರೆ. ಸೊ ಇವೆಲ್ಲ ಒಂದು ಪೂರ್ವಭಾವಿತ ನಿಯೋಜನೆ ಅಂತ ಅನ್ಸಲ್ವಾ ನಿಮಗೆ? ಏನಿಲ್ಲ, ಸಂದರ್ಭ ತಕ್ಕಂಗೆ ಕಾಂಗ್ರೆಸ್ನ ಅವನತಿಗೆ, ಕಾಂಗ್ರೆಸ್ನ ಪತನಕ್ಕೆ ಇದನ್ನು ಪೂರ್ವಭಾವಿ ಒಂದು ನಿಯೋಜನೆ ಅಂತ ಅನ್ನಿಸ್ತಾ ಇಲ್ವಾ? ಕಾಂಗ್ರೆಸ್ಸಿನ ಪತನ ಆಗ್ತದೋ ಇಲ್ಲವೋ ಅದು ಬೇರೆ ಮಾತು. ಯಾಕಂತಂದರೆ ಆಲ್ರೆಡಿ ಸಾಕಷ್ಟು ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟಂಥವು, ಇಲ್ಲಿವರೆಗೆ ಮುಕ್ತ ಆಗಲಿಲ್ಲ. ಮತ್ತು 99 ಬಂದು ನಿಂತದವು, 200 ಹೊಡಿತಿನ ಶತಕನ್ನು ಭಾಗದ ಬಂದು ನಿಂತದ. ಅದು ಯಾವುದೇ ಪಕ್ಷನಾಗತ್ತೋ, ಯಾವುದೊಂದು ವ್ಯಕ್ತಿತ್ವವನ್ನಾಗಲಿ, ಯಾವುದೇ ಸಿದ್ಧಾಂತವನ್ನಾಗಲಿ ಅಲ್ಲ, ಕಾಂಗ್ರೆಸ್ಸಿಗರು ಅವ್ರೇ ಮಾತಾಡ್ಕೊಂಡ್ಬಿಟ್ಟು ಏನಕ್ಕಂತಂದ್ರೆ ಪೊಲರೈಸ್ ಮಾಡ್ತಿಲ್ವ ಸೊಸೈಟಿಯನ್ನ? ಅಂದರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಪೊಲರೈಸ್ ಮಾಡ್ತಾ ಇಲ್ವಾ ಇವರು? ಇಲ್ಲೇ ಪೊಲರೈಸ್ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ, BJPಗರು ಮಾಡ್ತಾ ಇದ್ದಾರೆ, RSS ಅವರು ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ಹಿತಾಸಕ್ತಿ ತಕ್ಕಂಗೆ ಅವರು ಮಾಡ್ಕೊಳ್ತಾ ಬಂದಿದ್ದಾರೆ. ಅದು ಇಲ್ಲಿ ರಾಜಕೀಯ ಇರೋದರಿಂದ ಇಲ್ಲಿ ಅದಕ್ಕೆ ನಾವು ರಾಜಕೀಯ ಅಷ್ಟೇ ಅನ್ಬೇಕಾಗ್ತದೆ. ಇವರಪ್ಪ ಏನಪ್ಪ ಸಿದ್ಧಾಂತವಾದಿಗಳಲ್ಲ, ಇವತ್ತಿದ್ದಂಥವ್ರು ಎಲ್ಲರೂ ಕುರ್ಚಿ ಸಿಕ್ಕರೆ ಆಯ್ತಪ್ಪ, ಯಾವ ಸಿದ್ಧಾಂತ ಹೋಗಲಿ ಅಂತೇಳಿ. ಇತ್ತೀಚೆಗೆ BJP ನೋಡ್ರಿ ಪರಿವರ್ತನೆ ಆಯ್ತು ಅಂತ ಹೇಳ್ತೀವಿ. ನೋಡ್ರಿ, ನಾವು OBC ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊತಾರೆ. ಯಾಕೆ ಹೇಳ್ಕೊತಾರ? OBC ಓಟ್ ನಮಗೆ ಬರಲಿ ಅಂತೇಳಿ. ಮತ್ತೊಂದೇನಿಲ್ಲ, ಯಾರೋ ಒಂದು 4 ಮಂದಿ ಜನರನ್ನ ಮುಖ್ಯಮಂತ್ರಿನೋ ಮಂತ್ರಿನೋ ಮತ್ತೇನೋ ಮಾಡಿದರೆ OBC ಜನಕ್ಕೆಲ್ಲ ಉದ್ಧಾರ ಆಗ್ತದೆ ಅಂತಾರೆ. ಅವ್ರು ಉದ್ಧಾರ ಆಗ್ತಾರೆ ಅಷ್ಟ. ಆ ನೆಲೆಯಲ್ಲಿ BJP